ತಾಲೂಕು ಆಡಳಿತ ಸಂಪೂರ್ಣ ನಿಷ್ಕ್ರಿಯ, ಸಿಡಿದೆದ್ದ ರೈತರು. ನಂಜನಗೂಡಿನಲ್ಲಿ ರೈತ ಸಂಘಟನೆಯಿಂದ ಬಾರ್ಕೋಲ್ ಚಳವಳಿ, ಧಿಕ್ಕಾರದ ಘೋಷಣೆ ಕೂಗಿದ ಸಂಘಟಕರು. ನಂಜನಗೂಡು ರೈತರ ಕೆಲಸ ವಿಳಂಬ, ತಾಲೂಕು ಆಡಳಿತ ಸಂಪೂರ್ಣ ನಿಷ್ಕ್ರಿಯ, ಬಾರ್ಕೋಲ್ ಚಳವಳಿಯಲ್ಲಿ ಸಿಡಿದೆದ್ದ ರೈತರು. ತಾಲೂಕು ಆಡಳಿತ ಭವನಕ್ಕೆ ಎತ್ತಿನ ಗಾಡಿಯಲ್ಲಿ ಬಂದಿಳಿದ ರೈತ ಮುಖಂಡರು. ಇದಕ್ಕೂ ಮುನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ರಸ್ತೆಯ ಮುಖಾಂತರ ಬಂದ ಚಳವಳಿಗಾರರು ತಾಲೂಕು ಆಡಳಿತಕ್ಕೆ ಹಿಡಿದಿರುವ ಗ್ರಹಣವನ್ನು ಬಿಡಿಸಲು ಮುಂದಾಗಿದ್ದಾರೆ. ನಂತರ ಕಾರ್ಯಾಧ್ಯಕ್ಷರಾದ ವಿದ್ಯಾಸಾಗರ್ ಮಾತನಾಡಿ, ರೈತರು ತಮ್ಮ ಕೆಲಸ ಮಾಡಿಕೊಡಿ ಎಂದು ತಹಶೀಲ್ದಾರರ ಬಳಿ ಹೋದರೆ ನಿಮಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಆಚೆ ಹೋಗಿ ಎಂದು ಬೆದರಿಕೆ ಹಾಕಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಬೆಲೆ ನಿಗದಿ ಮಾಡಿಲ್ಲ, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ನೀರಾವರಿ ಇಲಾಖೆ ಸತ್ತು ಹೋಗಿದೆ, ಸಕಾಲಕ್ಕೆ ಮಳೆ ಬಾರದೆ ರೈತರ ಜಮೀನಿಗೆ ನೀರು ಬಿಡುತ್ತಿಲ್ಲ, ರಸಗೊಬ್ಬರ ಖರೀದಿಸಲು ಎಫ್ಐಡಿ ಮಾಡಬೇಕು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರ ಮನೆ ಮನೆಗೆ ಗ್ಯಾಸ್, ಮನೆ ಮನೆಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ನೀಡುವಲ್ಲಿ ವಿಫಲರಾಗಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ. ಹಿಮ್ಮಾವು ಗ್ರಾಮದ 424 ಸರ್ವೆ ನಂಬರ್ನಲ್ಲಿ ದನ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ 11,000 ರೈತರನ್ನ ಆಯ್ಕೆ ಮಾಡುವ ಬದಲು ಕೇವಲ 600 ರೈತರನ್ನ ಆಯ್ಕೆ ಮಾಡಿದ್ದಾರೆ. ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರ್ ಅವರು 11,000 ರೈತರಿಗೂ ಕೂಡ 4 ಲಕ್ಷ ಪರಿಹಾರ ಕೊಡಬೇಕು. ರೈತರ ಕೆಲಸ ಮಾಡದ ಲಂಚ ತೆಗೆದುಕೊಳ್ಳುವ ತಾಲೂಕು ಆಡಳಿತ ಸಿಬ್ಬಂದಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸುತ್ತೇವೆ ಎಂದರು. ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ದಲಿತ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯ ರೈತರು ಒಳಗೊಂಡಂತೆ ದೊಡ್ಡ ಪ್ರತಿಭಟನೆ ಕೂಡ ನಡೆಯಿತು. ಈಗಾಗಲೇ ಊಟ ಮಾಡಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾವು 11 ಅಂಶಗಳನ್ನ ಈ ಒಂದು ಪ್ರತಿಭಟನೆ ಹಾಕೊಂಡಿದ್ದೀವಿ. ತಹಸೀಲ್ದಾರ್ ಕಚೇರಿಯಲ್ಲಿ ರೈತರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ, ರೈತರನ್ನ ಅಳಿಸುವಂಥ ಕೆಲಸ ಆಗ್ತಾ ಇದೆ. ರೈತರಿಗೆ ಗೌರವ ಕೊಟ್ಟು ಕೆಲಸ ಮಾಡೋದನ್ನ ಕಲ್ತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾಲೂಕು ಆಡಳಿತಕ್ಕೆ ಬುದ್ಧಿ ಹೇಳೋಂಥ ಕೆಲಸ ಕೂಡ ಮಾಡಿರೋಂಥದ್ದು. ಮತ್ತು ತಾಲೂಕಿನಲ್ಲಿ 5 ಹೋಬಳಿಗಳಿದೆ: ಕಸಬಾ, ಹುಲ್ಲಳ್ಳಿ, ಮತ್ತು ಚಿಕ್ಕನಛತ್ರ, ನಮ್ಮ ಬಿಳಿಗೆರೆ ಮತ್ತು ಕೌಲಂದಲ್ಲಿ. ಹುಲ್ಲಳ್ಳಿ, ಕೌಲಂದೆ, ಕಸಬಾ ಹೋಬಳಿನಲ್ಲಿ ನೀರಾವರಿ ಆಗಿಲ್ಲ. ಚಿಕ್ಕನಛತ್ರ ಮತ್ತು ನಮ್ಮ ಬಿಳಿಗೆರೆ ಹೋಬಳಿ ಭಾಗ ಸಹ ನೀರಾವರಿ ಆಗಿದ್ರು ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ನೀರಿಲ್ಲ. ಸಾಕಷ್ಟು ಜೂನ್ ಕಳೆದರೂ ಕೂಡ ಮಳೆ ಬಂದಿಲ್ಲ. ಅಂತರ್ಜಲ ಸಂಪೂರ್ಣವಾಗಿ ಬರ್ತೋಗಿರೋಂಥದ್ದು. ಇದಕ್ಕೆ ನಮಗೆ ವೈಜ್ಞಾನಿಕವಾದ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರೋಂಥದ್ದು. ಮತ್ತು ಬಣ್ಣಾರಿ ಅಮ್ಮನ ಸಕ್ಕರೆ ಕಾರ್ಖಾನೆ ಪೂರೈಕೆ ಮಾಡುವಂಥ ಕಬ್ಬಿಗೆ ನಾವು ಬುರ್ಲಾಪುರದಲ್ಲಿ ಹೋರಾಟ ಮಾಡಿದ್ಮೇಲೆ ಸರ್ಕಾರ 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿತ್ತು. ಬಣ್ಣಾರಿ ಅಮ್ಮನವರು 50 ರೂಪಾಯಿ ಕೊಡಬೇಕಾಗಿತ್ತು. ಇದುವರೆಗೆ ಕೊಡುವಂಥ ಕೆಲಸ ಮಾಡಿಲ್ಲ. ಈ ಕೂಡಲೇ ಕೊಡಬೇಕು ಅಂತೇಳಿ, ಮತ್ತು ರೈತರ ಎಲ್ಲ ಸಾಲ ಏನು ಸಿದ್ದರಾಮಯ್ಯನವರು ಹೋಗಿದ್ದಾರೆ, DK ಶಿವಕುಮಾರ್ ಅವರು ಬಂದಿದ್ದಾರೆ. ರೈತರು ಮಾಡುವ ಸಾಲ ಈ ದೇಶಕ್ಕೆ ಅನ್ನ ಹಾಕಕ್ಕೆ ಮಾಡುವ ಸಾಲ ಅಲ್ಲ. ನಾವು ಸೋಕಿ ಮಾಡೋಕ್ಕೆ ಸಾಲ ಮಾಡಿಲ್ಲ, ಅಥವಾ ಮದುವೆ ಮಾಡೋಕ್ಕೆ ಸಾಲ ಮಾಡಿಲ್ಲ, ಅಥವಾ ಪ್ರವಾಸ ಮಾಡೋಕ್ಕೆ ಸಾಲ ಮಾಡಿಲ್ಲ. ಈ ದೇಶಕ್ಕೆ ಅನ್ನ ಹಾಕ್ಬೇಕಂತೇಳಿ ಸಾಲ ಮಾಡಿದ್ದೀವಿ. ನಮ್ದೆಲ್ಲ ಸಾಲ ಮನ್ನಾ ಆಗಬೇಕು ಅಂತೇಳಿ, ಮತ್ತೆ ಸಿದ್ದರಾಮಯ್ಯನವ್ರು ನಿಲ್ಲಿಸ್ತು, DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡುವ ಅಂತೇಳಿ ಹೋರಾಟ ನಡೀತಾ ಇದೆ. ಅದು ರಾಜಕೀಯಕ್ಕೆ ಕಾಂಗ್ರೆಸ್ ನಡೀತಾ ಇರೋಂಥದ್ದು. ಈ ಒಂದು ಸಂಧಿಲಿ 16 ಜಿಲ್ಲೆಯ ವಿದ್ಯುತ್ತನ್ನ ಖಾಸಗೀಕರಣ ಮಾಡಕ್ಕೆ ಹೊರಟಿರುವಂಥದ್ದು. ಜನಗಳೆಲ್ಲ DKC ಸಿದ್ದರಾಮಯ್ಯ ನೋಡ್ಲಿ, ನಾವು 16 ಜಿಲ್ಲೆಯ ವಿದ್ಯುತ್ತನ್ನ ಪ್ರಸರಣವನ್ನ ಖಾಸಗಿಯವರಿಗೆ ವಹಿಸ್ಬೇಕು ಅಂತ ಹೇಳಿ ಟಾಟಾದವರಿಗೆ ವಹಿಸಕ್ಕೆ ಹುನ್ನಾರ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಯಾವುದೇ ಕಾರಣಕ್ಕೂ ಇದನ್ನ ಮಾಡಬಾರ್ದು ಅಂತ ವಿಚಾರ ಏನಪ್ಪಾ ಅಂದ್ರೆ, ರೈತರು ರಸಗೊಬ್ಬರನ ಖರೀದಿ ಮಾಡೋಕ್ಕೆ FIDನ ಮಾಡಿರೋಂಥದ್ದು. ರಾತ್ರಿ ಆಯಿತು ಅಂದರೆ ಡೀಸೆಲ್ ಬೆಲೆ ಜಾಸ್ತಿ, ಪೆಟ್ರೋಲ್ ಬೆಲೆ ಜಾಸ್ತಿ, ಗ್ಯಾಸ್ ಬೆಲೆ ಜಾಸ್ತಿ, ಕೇಳಿ ಸಾಕಾಗೋಗಿದೆ. ಕೇಂದ್ರ ಸರ್ಕಾರದವರೇ ನೀವೇ ಮನೆಗೆ ಗ್ಯಾಸನ್ನು ಕೊಡ್ತೀನಿ ಅಂತ ಹೇಳಿದ್ರಿ, ಮನೆಗೆ ಗಂಗೆನ ಕೊಡ್ತೀನಿ ಅಂತ ಹೇಳಿದ್ರಿ. ಎರಡೂ ಕೂಡ ಸುಳ್ಳಾಯ್ತಾ ಇದೆ. ನೀವು ಮಾಡ್ತಾ ಇರೋದು ಶುದ್ಧ ರೈತ ವಿರೋಧಿ, ಜನತಾ ವಿರೋಧಿ ಕೆಲಸ ಮಾಡ್ತಾ ಇದ್ರಿ. ಈ ಗೊಬ್ಬರ, ಗ್ಯಾಸು,
ಮತ್ತೆ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ಏರಿಕೆಯನ್ನ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಮತ್ತೆ ಈಗ ಇಮ್ಮಾವು ಗ್ರಾಮದ ಸರ್ವೆ ನಂಬರ್ನಲ್ಲಿ 424 ಮತ್ತು ಇತರೆ ಸರ್ವೆ ನಂಬರ್ನಲ್ಲಿ ಧನಾತ್ಮಕ ಪರಿಹಾರಕ್ಕಾಗಿ 11,000 ಜನ ಅರ್ಜಿ ಹಾಕಿದ್ದಾರೆ. ತಹಸೀಲ್ದಾರರು, AC, DC ಅವರು 670 ಜನರನ್ನ ಸ್ಕ್ರೂಟ್ನಿ ಮಾಡ್ತಾವ್ರೆ. ನೀವು ಅರ್ಜಿನೇ ಪರಿಗಣನೆ ಮಾಡೋದಾದ್ರೆ, ಅರ್ಜಿನೇ ಮಾನದಂಡ ಮಾಡೋದಾದ್ರೆ 11,000 ಅರ್ಜಿದಾರರಿಗೆ 4 ಲಕ್ಷ ಪರಿಹಾರನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಮೊನ್ನೆ ಒಂದು ನೀಟ್ ಬರೆದಿರೋಂಥ ಆಕಾಂಕ್ಷ ಚತುರ್ವೇದಿ ಅಂತ ಹುಡುಗಿ ಭೂಪಾಲ್ನಲ್ಲಿ ಆತ್ಮಹತ್ಯೆ ಮಾಡ್ಕೊತಾರೆ. ಅಪ್ಪ ಅಮ್ಮ ನಾನೇ ಅವತ್ತು ನೀಟ್ ಬರೆಯೋಕ್ಕಾಗಲ್ಲ ಅಂತೇಳಿ ಇವತ್ತು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊತಾರೆ. 27 ಲಕ್ಷ ನೀಟ್ ವಿದ್ಯಾರ್ಥಿ ಜೊತೆ ಕೇಂದ್ರ ಸರ್ಕಾರ ಆಟ ಆಡ್ತಲ್ಲ. ಇದು ರಾಜಕೀಯ ತಿಕ್ಕಲ್ತನ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ನೀಟ್ನಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅಕ್ರಮ ಆಗದಂಗೆ ನೋಡ್ಕೋಬೇಕಂತ ಹೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ನಮ್ಮ ತಹಸೀಲ್ದಾರ್ ಕಚೇರಿ ಮುಂದೆ ಕುಂತಾರೆ ಅಂತೇಳಿ ಅದನ್ನ ಮೇಲ್ ಮಾಡಿ ನಾವು ಮಾಹಿತಿ ಕೊಡಬೇಕು. ಈಗ ರಿಜಿಸ್ಟರ್ ಆಗಿರೋದು ಯಾವ್ದಕ್ಕ 249/5 ಮೇಡಮ್. ಇದು ನಾನು ನಿಮ್ಗೆ ಅವತ್ತು ಫೋನಲ್ಲಿ ಮಾತಾಡಿದ್ದೆ ಇದ್ರ ಬಗ್ಗೆ. ಇನ್ನು ಅದು ಪ್ರಕರಣ ಬಾಕಿ ಇದೆ. ಪ್ರಕರಣ ಆದ್ಮೇಲೆ ಖಾತೆ ಆಗುತ್ತೆ. ಅದು ಯಾಕೆ ಅಷ್ಟೊಂದು ಮಾಡುವಂಥದ್ದು ಗೊತ್ತಿಲ್ಲ. ಹಳೆ ತಹಸೀಲ್ದಾರರು ಇವ್ರ ಪರವಾಗಿ ಖಾತೆ ಇರ್ಬೋದು. ಇವಾಗ ರಿಜಿಸ್ಟರ್ ಆಗಿದೆ. ಈಗ ಕಾವೇರಿಯಿಂದ ಭೂಮಿಗೆ ಬಂದಿರುತ್ತೆ. ಡಿಸ್ಪ್ಯೂಟ್ ಆಗಿರೋದು ಬಂದಿರುತ್ತೆ. 7/4 ಮೇಡಮ್ ಆಗಿರೋದು. ಆಯ್ತು, ನನಗೆ ಬಂದಿದೆ. ನಾನು ಅದು ಪರಿಶೀಲಿಸಿ ಮಾಡಲೇಬೇಕಾಗ್ತದೆ. ಅದೇನು ನಿಯಮಾನುಸಾರ ಏನಿದೆ ನೋಡ್ಬಿಟ್ಟು ಮಾಡೋಣ. ಇದು ದಯವಿಟ್ಟು ಅಲ್ಲಿ ಕೊಡಿ. ಹಳೆ ತಹಸೀಲ್ದಾರ್ ಮಾಡಿರೋದಿಲ್ಲ ಬಿಡಿ. ಅದು ಪ್ರಕರಣ ಇದೆ, ಬಾಕಿ ಇದೆ. ಅದು ಇನ್ನೊಂದು ಡೇಟ್ ಆದ್ಮೇಲೆ ಆದೇಶಕ್ಕೆ ಹೋಗುತ್ತೆ. ಈಗ ನೋಡಿ ಮೇಡಮ್, ಸಂವಿಧಾನ ಓದ್ಕೊಂಡ್ಬಂದಿರಿ ಮೇಡಮ್. ಸಮಾನತೆ ಅಂದಮೇಲೆ ವಿದ್ಯಾಸಾಗರ್ಗೂ ಒಂದೇನೆಯ, ಸಿದ್ದಣ್ಣಂಗೂ ಒಂದೇನೆಯ, ವೆಂಕಟೇಗೌಡರಿಗೂ ಒಂದೇನೆಯ, ದೇವರಾಜ್ಗೂ ಒಂದೇನೆಯ ಆಗ್ಬೇಕು. 11,000 ಅರ್ಜಿ ಹಾಕಾರ ಅಂದ್ರೆ 11,000 ಅರ್ಜಿ ಪರಿಗಣನೆ ಮಾಡಬೇಕು. 11,000 ಅರ್ಜಿನೂ ಪರಿಗಣನೆ ಮಾಡಿ 4 ಲಕ್ಷ ಕೊಡಿ. ಫಿಲಂ ಸಿಟಿನಾರ ಮಾಡಿ, ಏನಾರ ಮಾಡಿ. 670 ಜನ, 500 ಜನ ವಿದ್ಯಾಸಾಗರ್ ಕಡೆಯವ, ಸಿದ್ದರಾಮಯ್ಯನ ಕಡೆಯವ, ಯಾರು ಬೇಡ ಇಲ್ಲಿ. ಮೋದಿ ಕಡೆಯವರು ಬೇಡ. ಇದು ನಿರ್ದಿಷ್ಟಾವಧಿ ಪ್ರತಿಭಟನೆ. ಈಗಾಗಲೇ ತಾಲೂಕು ಕಚೇರಿಯಲ್ಲಿ ಕೆಲಸ ಆದ್ರೆ ನಮ್ಮ ದೊಡ್ಡೇಗೌಡರು ಅಂತೇಳಿ ಒಬ್ರು ತಹಸೀಲ್ದಾರರ ಮೇಲೆ ಕಮಿಷನರ್ ಕಂಪ್ಲೇಂಟ್ ಮಾಡಿರುವಂಥದ್ದು. ತಹಸೀಲ್ದಾರು ನಾವು ಏನು ಮಾತಾಡೋಕೆ ಹೋದ್ರೆ, ಕೆಲಸ ಮಾಡಿ ಅಂತ ಹೇಳಕ್ ಹೋದ್ರೆ ನಿಮಗೆ ಕೇಸ್ ಹಾಕ್ತಿರೋ ಬೆದರಿಸ್ತಾವ್ರೆ ಅಂತ. ಇದುವರೆಗೆ ಈ ತಹಸೀಲ್ದಾರರು ಬಂತದಿಂದ ಯಾವುದೇ ಒಬ್ಬ ಹೋರಾಟಗಾರರನ್ನು ಕೂಡ, ರೈತರನ್ನು ಕೂಡ ಸೌಜನ್ಯದಿಂದ ಕರೆದು ಮಾತಾಡಿ ಕೆಲಸ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ. ಇದು ಭ್ರಷ್ಟ ವಿರೋಧಿ ಆಡಳಿತ ಸ್ಥಾಯಿ ವ್ಯವಸ್ಥೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ನಮ್ಮ ಹೋರಾಟಕ್ಕೆ ಸಾಕಷ್ಟು ಅಧಿಕಾರಿಗಳು ಹೋರಾಟದ ಮುಖಾಂತರ ಟ್ರಾನ್ಸ್ಫರ್ ಆಗ್ಬೋದು. ನಮಗೇನು ಹೊಸ್ತಲ್ಲ. ನಾವು ಇಲ್ಲೇ ಇರೋರು. 100 ತಹಸೀಲ್ದಾರ್ ಬರ್ತಾರೆ, 100 ತಹಸೀಲ್ದಾರ್ ಹೋಗ್ತಾರೆ. ಯಾರಿಗೇನಿದ್ರೆ ಇಲ್ಲ. ನಮ್ ಕೆಲಸ ಮಾಡಕ್ ಬಂದ್ರಿ, ನಮ್ ಕೆಲಸ ಮಾಡಿ ಅಂತ ಹೇಳಕ್ ಬಂದಿದ್ದೀವಿ. ನಮ್ ಕೆಲಸ ಮಾಡಲಿಲ್ಲ ಅಂದ್ರೆ ಈ ತಾಲೂಕಿನಿಂದ ಈ ಭ್ರಷ್ಟ ತಹಸೀಲ್ದಾರ್ನ ತೊಲಗಿ ಅಂತ ಹೇಳಿ ಹೋರಾಟವನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಈಗಾಗಲೇ ಈ ಕ್ಷೇತ್ರದ MLA ಅವರು ಮಾಹಿತಿ ಕೊಟ್ಟಿದ್ವಿ, ಮತ್ತೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ವಿ. ನೀರಾವರಿ ಇಲಾಖೆ ನಂಜನಗೂಡು ತಾಲೂಕಿನಲ್ಲಿ ಸತ್ತೋಗಿದೆ. ನೀರಾವರಿ ಇಲಾಖೆ ನಂಜನಗೂಡು ತಾಲೂಕಿನಲ್ಲಿ ಸತ್ತೋಗಿದೆ. ಇವರು ನೀರಾವರಿ ಇಲಾಖೆಯನ್ನು ನಿಭಾಯಿಸೋಕೆ ಅಯೋಗ್ಯರು. ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಕೂಡ ನಡೀತಾ ಇದೆ. ರೈತರುಗಳಿಗೆ ನೀರನ್ನ ತಲುಪಿಸಿ ಅಂದ್ರೆ ಅದನ್ನ ಕೇಳ್ತಾ ಇಲ್ಲ. ಹಂಗಾಗಿ ನೀರಾವರಿ ಇಲಾಖೆಯವರು, ತಹಸೀಲ್ದಾರರ ಕಚೇರಿಯಿಂದ ತಹಸೀಲ್ದಾರರು ಮತ್ತು ಈ ಭಾಗದ MLA ಬರಬೇಕು. ಈ ಹೋರಾಟಗಾರರ ಜೊತೆ ಏನೇನು ಸಮಸ್ಯೆ ಇದೆ ಅಂತ ಕೂಲಂಕುಷವಾಗಿ ಮಾತಾಡಬೇಕು. ರಾಜ್ಯ ಸರ್ಕಾರ ಮಾಡುವಂತ ಸಾಲ ಮನ್ನಾ, ಕೇಂದ್ರ ಸರ್ಕಾರ ಮಾಡುವಂತ ಸಾಲ ಮನ್ನಾ, ನೀಟನ್ನ ಕೇಂದ್ರದವ್ರು ನೋಡ್ತಿದ್ರೆ ಇಲ್ಲಿ ಸ್ಥಳೀಯವಾಗಿ ಸಮಸ್ಯೆ ಬಗೆಹರಿಸೋದನ್ನ ಬಗೆಹರಿಸಬೇಕಂತ ಹೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ನನ್ನ ಹೆಸರು ವಿದ್ಯಾಸಾಗರ್, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್.